ಹಾಯ್ ಫ್ರೆಂಡ್ಸ್, ಸೀಲಿಂಗ್ ಫ್ಯಾನ್ ಬೇರಿಂಗ್ ಯಾವ ಥರ ಚೇಂಜ್ ಮಾಡೋದು ನೋಡೋಣ. ಈಗ ಫ್ಯಾನ್ ಒಂದ್ಸಲ ಚೆಕ್ ಮಾಡಿ ನೋಡೋಣ ಓಡುತ್ತಾ ಇಲ್ಲ ಅಂತ. ಕರೆಕ್ಟಾಗಿ ಓಡ್ತಾ ಇದೆ, ಸೌಂಡ್ ಬರ್ತಾ ಇದೆ. ಈಗ ಸರ್ಕ್ಲಿಪ್ ಪ್ಲೇಯರ್ ಬಿಚ್ಕೊಳ್ಳೋಣ. ಈಗ ಆಮೇಲೆ ಕೆಪಾಸಿಟರ್ ಹೋಲ್ಡರ್ ಬಿಚ್ಕೊಳ್ಳೋಣ. ಕೆಪಾಸಿಟರ್ ಹೋಲ್ಡರ್ ಇದ್ದರೆ ನಾವು ಸ್ಕ್ರೂಗಳೆಲ್ಲ ಬಿಚ್ಚಬೇಕಾದ್ರೆ ಕೈಗೆಲ್ಲ ತಡೀತಾ ಇರುತ್ತೆ. ಈಗ ನಟ್ ಬಿಚ್ಕೊಳ್ಳೋಣ. ಇಲ್ಲಿ 2 ನಟ್ ಹಾಕಿರ್ತಾರೆ. ಏನಕ್ಕಪ್ಪ 2 ನಟ್ ಹಾಕಿರೋದಂದರೆ ಫ್ಯಾನ್ ರನ್ನಿಂಗಲ್ಲಿದ್ದಾಗ ಅದು ಬಿಚ್ಕೊಬಾರ್ದು ಅಂತ 2 ನಟ್ ಹಾಕಿರ್ತಾರೆ. ಒಂದು ಬಂದು ನಾರ್ಮಲ್ ನಟ್ ಬರುತ್ತೆ, ಒಂದು ಲಾಕಿಂಗ್ ನಟ್ ಬರುತ್ತೆ. ಇದು ಲೀಡ್ ವೈರ್ ಬರುತ್ತೆ ಫ್ಯಾನ್. ಅದು ಲೀಡ್ ವೈರ್ ಶಾಫ್ಟ್ ಒಳಗಡೆ ಕರೆಕ್ಟಾಗಿ ಹಾಕ್ಕೊಳ್ಳೋಣ. ಶಾಫ್ಟಲ್ಲಿ ಹಾಕಿರೋದು ಏನಾಗುತ್ತೆ ಅಂದರೆ ಅದು ನಾವು ಕೆಲಸ ಮಾಡಬೇಕಾದ್ರೆ ಅದು ಕಟ್ಟಾಗಿಬಿಡುತ್ತೆ. ಈಗ ಫ್ಯಾನ್ದು 3 ಸ್ಕ್ರೂ ಬಿಚ್ಕೊಳ್ಳೋಣ ನಾವು ಸ್ಕ್ರೂ ಡ್ರೈವರ್ ಯೂಸ್ ಮಾಡಿ. ಇದು ದೂರ ಇರುತ್ತೆ, ಅದು ಬಂದು ಫ್ಯಾನ್ದು ಸ್ಕ್ರೂ ಬರುತ್ತೆ, ಅದು ಬಿಚ್ಚಿದ್ರೆ ಬರುತ್ತೆ. ಹತ್ರ ಇರೋದು ಬಿಚ್ಚಿದ್ರೆ ಅದು ಬಂದು ಹತ್ರ ಇರೋದು ಬಂದು ಫ್ಯಾನ್ ರೆಕ್ಕೆದು ಬರುತ್ತೆ. ಈಗ ಫ್ಯಾನ್ ಕವರ್ ಬಿಚ್ಚಿದಾಯ್ತು. ಈಗ ವೈಂಡಿಂಗ್ ಎಲ್ಲ ಚೆನ್ನಾಗಿದೆ. ಇದು ಪ್ಲಾಸ್ಟಿಕ್ ಸುತ್ತಿ ತೊಗೊಂಡು ಲೈಟಾಗಿ ಹೊಡ್ಕೊಳ್ಳೋಣ. ಜೋರಾಗಿ ಹೊಡೆದ್ರೆ ಕಟ್ಟಾಗಿಬಿಡುತ್ತೆ ಇದು. ಈಗ ಬೇರಿಂಗ್ ಪುಲ್ಲರ್ ಯೂಸ್ ಮಾಡಿ ಯಾವ ಥರ ಬೇರಿಂಗ್ ಬಿಚ್ಚೋದು ನೋಡೋಣ. ಈಗ ಇದು ಬೇರಿಂಗ್ ಪುಲ್ಲರ್ ನೇಮ್ ಬಂದು ಔಟ್ಸೈಡ್ ಬೇರಿಂಗ್, ಇನ್ಸೈಡ್ ಬೇರಿಂಗ್ ಪುಲ್ಲರ್ ಅಂತ. ಇದು 2-in-1 ಬೇರಿಂಗ್ ಪುಲ್ಲರ್. ಬೇರಿಂಗ್ ತುಂಬ ಹಾರ್ಡ್ ಇದೆ. ನಾವು ಪೈಪ್ ಇಲ್ಲ ಅದನ್ನು ಸ್ಪಾನರ್ ಏನಾರ ತಗೊಂಡು ಈಗ ನಾವು ಬೇರಿಂಗ್ ಬಿಚ್ಕೊಳ್ಳೋಣ. ಕ್ಲಾಕ್ ಡೈರೆಕ್ಷನ್ ತಿರುಗಿಸಿದ್ರೆ ಬೇರಿಂಗು ಔಟ್ಸೈಡ್ ಬಂದ್ಬಿಡುತ್ತೆ. ಈಗ ಒಂದು ಬೇರಿಂಗ್ ಬಿಚ್ಚಿದಾಯಿತು. ಈಗ ಇನ್ನೊಂದು ಬೇರಿಂಗ್ ಯಾವ ಥರ ಬಿಚ್ಚೋದು ನೋಡೋಣ. ಸೇಮ್ ಇದೇ ಥರ ಬಿಚ್ಚಬೇಕಾಗುತ್ತೆ. ಇದು ಉಲ್ಟಾ ಮಾಡಿ ಹಾಕ್ಕೊಬೇಕಾಗುತ್ತೆ ನಟ್. ಈಗ ಟಾಪ್ದು ಬಿಚ್ಚಿದಾಯಿತು ಬೇರಿಂಗು. ಈಗ ಬಾಟಮ್ದು ಬಿಚ್ಚೋಣ ಬೇರಿಂಗು. ಒಳಗಡೆ ಇದು ಸ್ಟೀಲ್ದು ಪ್ಲೇಟ್ ಹಾಕ್ಕೊಬೇಕಾಗುತ್ತೆ ಒಳಗಡೆ. ಇದು ಬೇರಿಂಗ್ ಪುಲ್ಲರ್ ಈಸಿ ಇದೆ. ನಾವು ಕ್ಲಾಕ್ ಡೈರೆಕ್ಷನ್ ತಿರುಗಿಸಿದ ತಕ್ಷಣ ಈಸಿಯಾಗಿ ಬರ್ತಾ ಇದೆ ಇದು ಬೇರಿಂಗು. ಈಗ ನೋಡ್ಬೋದು ಯಾವ ಥರ ಎಷ್ಟು ಬೇಗ ಬೇರಿಂಗ್ ಬಿಚ್ಚಿದೆ ಅಂತ. ಕ್ಲೀನಾಗಿ ಬಂದಿದೆ. ಈಗ ನ್ಯೂ ಬೇರಿಂಗ್ ಹಾಕೋಣ. ಬೇರಿಂಗ್ ಸೈಜ್ ಬಂದು ಟಾಪಿಗೆ ಬರುತ್ತೆ 6202, ಬಾಟಮಿಗೆ ಬರುತ್ತೆ 6201 ಬೇರಿಂಗ್. ನೀವು ಯಾವ ಕಂಪ್ನಿ ಬೇಕಾದರೂ ಹಾಕ್ಕೊಬೋದು. ಬೇರಿಂಗ್ ಇದೇ ಕಂಪ್ನಿದು ಹಾಕ್ಕೊಬೇಕು ಅಂತೇನಿಲ್ಲ. ಈಗ ನೋಡ್ಬೋದು ಹೊಸ ಬೇರಿಂಗ್ ಯಾವ ಥರ ಇದೆ, ಹಳೆ ಬೇರಿಂಗ್ ಯಾವ ಥರ ಇದೆ ಅಂತ. ಇದು ಬೇರಿಂಗ್ ಏನಕ್ಕಪ್ಪ ಹೋಗೋದು ಅಂದರೆ ಈ ಫ್ಯಾನ್ ಮೇಲೆ ಜಾಸ್ತಿ ಡಸ್ಟ್ ಕೂತಿರುತ್ತೆ ನೋಡಿ. ಆ ಟೈಮಲ್ಲಿ ಡಸ್ಟ್ ಬೇರಿಂಗ್ ತಿರುಗೋ ಟೈಮಲ್ಲಿ ಬೇರಿಂಗ್ ಒಳಗಡೆ ಡಸ್ಟ್ ಎಳ್ಕೊಳ್ಳುತ್ತೆ. ಅದರಿಂದ ಬೇರಿಂಗ್ ಸೌಂಡ್ ಬರುತ್ತೆ. ಪ್ಲಾಸ್ಟಿಕ್ ಸುತ್ತಿ ಯೂಸ್ ಮಾಡಿ ನಿಧಾನಾಗಿ ಹೊಡಿಬೇಕು. ಜೋರಾಗಿ ಹೊಡೆದ್ರೆ ಅದು ಬಾಡಿ ಕಟ್ಟಾಗಿಬಿಡುತ್ತೆ. ಇದೆಲ್ಲ ಅಲ್ಯೂಮಿನಿಯಂ ಬರುತ್ತೆ. ಸ್ಕ್ರೂಗಳು ಫಿಟ್ ಮಾಡೋಣ. ಈಗ ಬೇರಿಂಗ್ ಎಲ್ಲ ಚೇಂಜ್ ಮಾಡಿದ್ದೀವಿ. 3 ಸ್ಕ್ರೂ ಬಿಚ್ಚಿದ್ರಲ್ಲ, ನಾವು ಆ 3 ಸ್ಕ್ರೂನ ಹಂಗೆ ಫಿಟ್ ಮಾಡ್ಕೊಳ್ಳೋಣ. ಮೇಲೆ ಮತ್ತು ಕೆಳಗಡೆ ಹೊಡ್ಕೊಬೇಕಾಗುತ್ತೆ. ಯಾಕಂದರೆ ಬೇರಿಂಗ್ ಕ್ಲೀನಾಗಿ ಕೂತಿರಲ್ಲ. ಬೇರಿಂಗ್ ಕ್ಲೀನಾಗಿ ಕೂತಿರಲ್ಲ ಅಂದರೆ ಫಿಟ್ಟಿಂಗ್ ಕ್ಲೀನಾಗಿ ಬರೋಲ್ಲ ಒಂದೊಂದು ಟೈಮಲ್ಲಿ. ಅದಕ್ಕೋಸ್ಕರ ಮೇಲೆ ಮತ್ತು ಡೌನ್ ಸೈಡು ಕ್ಲೀನಾಗಿ ಹೊಡ್ಕೊಬೇಕಾಗುತ್ತೆ. ಬೇರಿಂಗ್ ಕರೆಕ್ಟಾಗಿದೆ. ಈಗ ಫ್ರೀಯಾಗಿ ತಿರ್ತಾ ಇದೆ, ಸೌಂಡ್ ಏನು ಬರ್ತಾ ಇಲ್ಲ. ಈಗ
ಈಗ ನೋಡ್ಬೋದು ಬೇರಿಂಗ್ ಸೌಂಡ್ ಬರ್ತಾ ಇಲ್ಲ. ಲೀಡ್ ವೈರ್ಗೆ ಯಾವತ್ತು ಕಲರ್ ಕೋಡಿಂಗ್ ಬಂದಿರುತ್ತೆ. ರೆಡ್ಡು, ಯೆಲ್ಲೋ, ಬ್ಲ್ಯಾಕ್. ರೆಡ್ಡು ಬಂದು ಬೇಸಿಗೆ ಕೊಡಬೇಕಾಗುತ್ತೆ. ಯೆಲ್ಲೋಗೆ ಮತ್ತು ಬ್ಲ್ಯಾಕಿಗೆ ಬಂದು ಕೆಪಾಸಿಟರ್ ಕೊಡಬೇಕಾಗುತ್ತೆ. ಯೆಲ್ಲೋ ಬಂದು ಡಮ್ಮಿ ಮಾಡಬೇಕಾಗುತ್ತೆ. ಬ್ಲ್ಯಾಕಿಗೆ ಬಂದು ನ್ಯೂಟ್ರಲ್ ಕನೆಕ್ಷನ್ ಕೊಡಬೇಕಾಗುತ್ತೆ. ಈಗ ಸ್ಕ್ರೂ ನಟ್ ಫಿಟ್ ಮಾಡ್ಕೊಳ್ಳೋಣ. ಇದು ನಟ್ಟು ಸ್ವಲ್ಪ ಟೈಟಾಗಿ ಫಿಟ್ ಮಾಡೋಣ, ಇಲ್ಲಾಂದರೆ ಓಡೋ ಟೈಮಲ್ಲಿ ಲೂಸ್ ಆಗಿಬಿಡುತ್ತೆ. ಲಾಕಿಂಗ್ ನಟ್ ಹಾಕಲೇಬೇಕಾಗುತ್ತೆ. ಲಾಕಿಂಗ್ ನಟ್ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬೇಗ ವೈಬ್ರೇಟ್ ಆದರೆ ಬೇಗ ಲೂಸ್ ಆಗಿಬಿಡುತ್ತೆ. ಸರ್ ಕ್ಲಿಪ್ ಹಾಕಿ ಅದನ್ನು ಟೈಟ್ ಮಾಡ್ಕೊಂಬಿಡೋಣ. ಈಗ ಕೆಪಾಸಿಟರ್ ಹೋಲ್ಡರ್ ಫಿಟ್ ಮಾಡ್ಕೊಳ್ಳೋಣ ನಾವು. ಇದು ಹಳೇದು ಕೆಪಾಸಿಟರ್ ಹೋಗಿದೆ, ಅದು ಹೊಸದು ಕೆಪಾಸಿಟರ್ ಹಾಕ್ಕೊಳ್ಳೋಣ. ಕೆಪಾಸಿಟರ್ ಬರುತ್ತೆ 2.5 MFT. ಬ್ಲ್ಯಾಕಿಗೆ ಮತ್ತು ಎಲ್ಲೋಗೆ ಕೆಪಾಸಿಟರ್ ಕನೆಕ್ಷನ್ ಹಾಕ್ಕೊಳ್ಳೋಣ. ಬ್ಲ್ಯಾಕ್ ವೈರ್ ಬಂದು ಫುಲ್ಲು ಡೌನ್ ಅಲ್ಲ